ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಯಶಸ್ವಿನಿ ಕೃಷ್ಣ. ಇವತ್ತಿನ ವ್ಲಾಗ್ ಏನು ಅಂತಂದರೆ ಇದು ಒಂದು ಶಿಫ್ಟಿಂಗ್ ವ್ಲಾಗ್. ಏನು ಶಿಫ್ಟಿಂಗ್ ಅಂತಂದರೆ ಹಾಸ್ಟೆಲ್ ಇಂದ ಹೊಸ ಫ್ಲ್ಯಾಟಿಗೆ ಶಿಫ್ಟ್ ಆಗ್ತಾ ಇದ್ದೀನಿ. ಸೊ ಇದು ಅದ್ರದ್ದು ಒಂದು ವಿಡಿಯೋ. ಫಸ್ಟು GTMಲ್ಲೇ ಆಫೀಸ್ ಇತ್ತು, ಆತ್ಮೀಯ ಆಫೀಸ್. ಬಟ್ ಇವಾಗ ಅದನ್ನು ಶಿಫ್ಟ್ ಮಾಡಿರೋದ್ರಿಂದ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ NOC ಸೈನ್ ಮಾಡೋದಕ್ಕೆ. ಸೊ ಐ ಥಿಂಕ್ ಈ ವಿಡಿಯೋಲೇ ಲಾಸ್ಟ್ ಅನಿಸುತ್ತೆ ನನ್ನ ಹಾಸ್ಟೆಲ್ ನೋಡೋದು ಅಥವಾ ನನ್ನ ಹಾಸ್ಟೆಲಲ್ಲಿರೋ ರೂಮ್ಮೇಟ್ಸ್ನ ತೋರಿಸೋದು. You understood? Maybe you're telling that it is last video or something with me or something like that? Yeah. No, she'll make videos with me. She's not staying with me anymore. ಜೊತೆಗೆ ಇರ್ದೇ ಇರ್ಬೋದು, ಬಟ್ ವ್ಲಾಗ್ಸ್ ಮಾಡ್ತೀವಿ. ಅದು ಪ್ಲ್ಯಾನ್ ಮಾಡ್ಬೇಕು ಏನು ವ್ಲಾಗ್ಸ್ ಮಾಡ್ಬೋದು ಅಂತ. ಆ್ಯಕ್ಚುಲಿ ನಮಗೊಂದು ಐಡಿಯಾ ಇತ್ತು, ಯಾಕಂದರೆ ಇವಳಿಗೆ ಕುಕಿಂಗ್ ಬರೋದಿಲ್ಲ. ಸೊ ವಿ ಥಾಟ್ ವಿಲ್ ಬ್ಲೈಂಡ್ ಫೋಲ್ಡ್ ಹರ್ ಆ್ಯಂಡ್ ವಿಲ್ ಗಿವ್ ಇನ್ಸ್ಟ್ರಕ್ಷನ್, ಶಿ ಹ್ಯಾಸ್ ಟು ಕುಕ್. ಸೊ ಅದೊಂದು ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನಂದು ಇನ್ನೊಂದು ರೂಮ್ಮೇಟ್ ಲೀಸಾ ಇಂಡಿಯಾಗೆ ಹೋಗಿದ್ದಾಳೆ. ಸೊ ಹಾಗಾಗಿ ಇವಾಗ ರೂಮ್ಮೇಟ್ ಅಂತ, ಫಸ್ಟ್ ಎಲ್ಲ ರೂಮ್ಮೇಟ್ ಅಂತ ಇದ್ದೆ. ಬಟ್ ಇವಾಗ ನಿಮಗೆ ಗೊತ್ತಾಗ್ಲಿ ಅಂತ ರೂಮ್ಮೇಟ್ ಅಂತ ಹೇಳ್ತಾ ಇದ್ದೆ. ಬಟ್ ಇವಾಗೆಲ್ಲ ನಾವು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಏನಂತಾರೆ, ಹೋಮ್ ಫೀಲಿಂಗೇ ಇತ್ತು, ರೂಮ್ಮೇಟ್ಸ್ ಅನ್ನೋ ಫೀಲಿಂಗ್ ಇರಲಿಲ್ಲ. ಸೊ ಇವಾಗ ಸೈನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಕಾಂಟ್ರಾಕ್ಟ್. ಸೈನ್ ಮಾಡಾದ್ಮೇಲೆ ಈ ವಿಡಿಯೋದಲ್ಲಿ ಪ್ಯಾಕಿಂಗ್ ಮಾಡೋದ್ರ ಬಗ್ಗೆ ಇರುತ್ತೆ, ಅಷ್ಟಲ್ದು ಗ್ಲಿಮ್ಸ್ ಬಗ್ಗೆ ಇರ್ಬೋದು ಅನಿಸುತ್ತೆ. ಆ್ಯಂಡ್ ಹೊಸ ಮನೆಯದು ವಿಡಿಯೋ ಮಾಡ್ತೀನಿ, ಬಟ್ ಎಲ್ಲನೂ ಸ್ವಲ್ಪ ಅರೇಂಜ್ ಮಾಡಾದ್ಮೇಲೆ ಎಲ್ಲ ಐಟಮ್ಸ್ನೆಲ್ಲ ಪ್ಲೇಸ್ ಮಾಡಿ ಆದಮೇಲೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾ, ದಿಸ್ ಇಸ್ ದ ವಿಡಿಯೋ. ಸೊ ಇದು ಹೊಸ ಆಫೀಸ್ ಓಪನ್ ಮಾಡಿರೋದಿಲ್ಲೇ ಶಿಫ್ಟ್ ಮಾಡಿದ್ದಾರೆ. ಇದು ಎಲ್ಲಿ ಅಂತಂದರೆ ಅರಗುವೇಲಿ, ನಮ್ಮ ಯೂನಿವರ್ಸಿಟಿ ಇದೆಯಲ್ಲ ಅಲ್ಲಿ ಬರುತ್ತೆ ಇದು. ಸೊ ಗೈಸ್, ಇವಾಗ ಬ್ಯಾಕ್ ಟು ಹಾಸ್ಟೆಲ್. ಸೊ ಇವಾಗ ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಮಾಡಬೇಕು. ಆ್ಯಂಡ್ ಏನೋ ಗೊತ್ತಿಲ್ಲ ಗೈಸ್, ಸ್ವಲ್ಪ ಬೇಜಾರಾಗ್ತಾ ಇದೆ ನಂಗೆ. ಎಸ್ಪೆಷಲಿ ಈ ಬಾಲ್ಕನಿ ಇದೆಯಲ್ಲ, ಈ ಬಾಲ್ಕನಿ ತುಂಬಾ ಇಷ್ಟ ನನಗೆ. ಇದೆಲ್ಲ ಬಿಟ್ಟು ಹೋಗಬೇಕು ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಐ ಥಿಂಕ್ ಲಾಸ್ಟ್ ಅನಿಸುತ್ತೆ ನನ್ನ ವಿಡಿಯೋದಲ್ಲಿ ಈ ಬಾಲ್ಕನಿ. ತುಂಬ ಇಷ್ಟ ಆಗ್ತಾ ಇದ್ದಿತ್ತು. ರೀಸನೇ ಏನಂದರೆ ಈ ಸನ್ಸೆಟ್ಟು ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಅದು ಬೇರೆ ಇವಾಗ ಸಮ್ಮರ್ಸ್ ಅಲ್ವಾ. ಸೊ ಇಲ್ಲಿ ಈ ಗ್ರೀನ್ ಕಲರ್ ಈ ಫೀಲ್ ನೋಡೋಕೆ ತುಂಬ ಖುಷಿ ಆಗುತ್ತೆ. ನೋಡಿ, ಇವಳೇನೋ ಮಾಡ್ತಾ ಇದ್ದಾಳೆ. ಅವಳಿಗೆ ಆಲೂಗಡ್ಡೆ ಮತ್ತು ಬಟಾಣಿ ಇಷ್ಟ ಆಗಲ್ಲ, ಅದಕ್ಕೆ ಅದರಿಂದ ಆಯ್ದಿಕ್ತಾ ಇದ್ದಾಳೆ. I'm removing aloo and peas. I told that only. How are you feeling that I'm leaving hostel? I don't know, very sad. Cry no thoda? Yeah, I'll cry. When you leave, I'll cry. ಲಾಸ್ಟ್ ಟೈಮ್ ನಾನು ಈ ಥರ ಹಿಂಗೆ ಹೋಗ್ತಾ ಇದ್ದೀನಿ, ಈ ಥರ ಶಿಫ್ಟ್ ಆಗ್ತಾ ಇದ್ದೀನಿ ಅಂತ ಹೇಳ್ದಾಗೇ ಅವಳು ಕಣ್ಣಲ್ಲೆಲ್ಲ ಸ್ವಲ್ಪ ನೀರು ತುಂಬ್ಕೊಂಡೈತೆ. ಅವಳಿಗೆ ಹೋಗ್ಬೇಡ ಅಂತ ಅಂದ್ಬಿಟ್ಟು ನಾನು ಬಿಟ್ಟು ಹೋಗೋದು ನನ್ನ ಇಬ್ಬರು ರೂಮ್ಮೇಟ್ಸ್ಗೂ ಇಷ್ಟ ಇಲ್ಲ. ಏನೋ ಒಂಥರ ನಾವು 3 ಜನ ಒಂಥರ ತುಂಬ ಚೆನ್ನಾಗಿತ್ತು. ಏನೂ ಮಾಡೋಕ್ಕಾಗಲ್ಲ, ಕಂಫರ್ಟ್ ಝೋನ್ನ ಬಿಟ್ಟು ಹೋಗಬೇಕು ಅಂತ ಅಂತಾರಲ್ಲ, ಅದೆಲ್ಲ ಇದೆ. ಏನಾದರೂ ಮಾಡಬೇಕು ಅಥವಾ ಮುಂದುವರಿಬೇಕು ಅಂತಂದರೆ ಈ ಕಂಫರ್ಟ್ ಝೋನ್ ಎಲ್ಲ ಬಿಟ್ಟು ಹೋಗಲೇಬೇಕು. ನೋಡೋಣ ಗೈಸ್, ಹೆಂಗಿದ್ರು ಡೈಲಿ ವ್ಲಾಗ್ಸ್ ಅಥವಾ ಮಿನಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ನೋಡೋಣ ಅಲ್ಲೂ ಹೇಗಿರುತ್ತೆ ಅಂತ. ಸೊ ಇವಾಗ ಈಗೇನಂದರೆ ಇನ್ನೂ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿಲ್ಲ ನಾನು. ಆ ಕಬರ್ಡಲ್ಲಿ ಫುಲ್ ಇರೋದು ಎಲ್ಲ ನಂದೇ. ಸೊ ಇದು ಎಲ್ಲನೂ ನಾನು ಇವಾಗ ಮಾಡಬೇಕು, ಪ್ಯಾಕ್ ಮಾಡಬೇಕು. ಆಮೇಲೆ ಈ ಸೂಟ್ ಕೇಸಲ್ಲಿ ಒಂದಿದೆ, ಇದಕ್ಕೂ ಎಲ್ಲ ಪ್ಯಾಕ್ ಮಾಡಬೇಕು ಅಷ್ಟೇ. What are you showing? Oh, today is your last vlog here. Yes. So I'm recording everything. How about you feeling? I am so feeling sad. Yeah, obviously. So don't go. ಅವಳು ಈಗಲೂ ಹೋಗ್ಬೇಡ ಅಂತವಳೆ. What are you telling? Like if she was there in room. Yeah. Now to that day only was your last day with her. Ha. Lisa will come now, then you come. But we can't sleep and watch movie together, no? Then she has to come to my home. Yeah. That she will not do. At night though. Night she won't. Morning only we have to Yeah. watch. We'll see. If nobody comes, I'll come as a temporary tenant. I'll come, I'll watch movie, And then you go. and then morning I'll get up and go. Yeah.
ಓಕೆ ಗೈಸ್ ಸ್ಟಾರ್ಟ್ ಮಾಡೋಣ. ಗೈಸ್ ಆಲ್ಮೋಸ್ಟ್ ಎಲ್ಲ ಈಚೆ ತೊಗೊಂಡು ಬಂದು ಐಟಮ್ಸ್ನ ಇಟ್ಟಿದ್ದೀನಿ. ಇವ್ರು ಕ್ಲೀನ್ ಮಾಡ್ತಾಯಿದ್ದಾಳೆ. ಫೈನಲಿ ಇನ್ನೂ ಸ್ವಲ್ಪ ಎಲ್ಲ ಹಾಗೆ ಇದೆ. ಸೊ ಅದನ್ನು ನಾಳೆ ನಿಧಾನಕ್ಕೆ ಸ್ವಲ್ಪ ತೊಗೊಂಡು ಹೋಗೋಣ ಅಂತ ಅಷ್ಟೇ ಗೈಸ್. ಫುಲ್ ಪ್ಯಾಕಿಂಗ್ ಎಲ್ಲ ಮಾಡಿ ಸುಸ್ತಾಗಿ ಇವಾಗ ಹೊರಡೋಕ್ಕೆ ಅಂತ ಬಂದಿದ್ದೀವಿ. ನಾವಿನ್ನೂ ಕಾರ್ಗೋ ಬುಕ್ ಮಾಡಿಲ್ಲ, ಬುಕ್ ಮಾಡಬೇಕು. ಸೊ ಬುಕ್ ಮಾಡೋಕ್ಕಿಂತ ಮುಂಚೆ ಇವರು ನೂರಾರು ಡ್ರಾಮಾ ಆಡ್ತಿದ್ದಾರೆ. ನಾವು ಆಲ್ರೆಡಿ ಅಲ್ಲಿ ತೊಗೊಂಡು ಬಂದು ಐಟಮ್ಸ್ ಎಲ್ಲ ನಿಲ್ಲಿಸಿದ್ದೀನಿ. ಎಲ್ಲ ಪ್ರೊಸೆಸ್ ಮಾಡಿದ ಮೇಲೂ ಹೋಗಿ ಅನ್ನೋದಕ್ಕೆ ಇಷ್ಟೊಂದು ಸರ್ಕಸ್ ಮಾಡಿಸ್ತಾರೆ. ವೆಯ್ಟ್ ಮಾಡ್ತಾಯಿದ್ದೀನಿ, ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇವ್ರ ಕತೆಗಳನ್ನೆಲ್ಲ ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ಹೇಳ್ತೀನಿ. ಇವಾಗ ಇವ್ರ ಬಗ್ಗೆ ಮಾತಾಡಿ ನನಗೆ ಬಿ ಪಿ ರೈಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಐ ಕ್ಯಾನ್ ಲೀವ್. ಓಕೆ, ಇವಾಗ ತತಾಸ್ತು ಅಂದಿದ್ದಾರೆ. ಇವಾಗ ಹೊರಡೋಣ. ನಮ್ಮ ಯಾಂಡೆಕ್ಸ್ ಗಾಡಿ ಬಂದಿದೆ. ಈ ಗಾಡಿಯಲ್ಲಿ ನಮ್ಮ ಲಗೇಜ್ ಏನೇನಿದೆಯೋ ಅದನ್ನೆಲ್ಲ ಇದ್ರೊಳಗಡೆ ಶಿಫ್ಟ್ ಮಾಡೋದು. ಡನ್. ಗೈಸ್ ಇವಾಗ ಹೋಗ್ತಾ ಇದ್ದೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಏನು ಇವಾಗ ನಮಸ್ಕಾರ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಏನು ಅಂತಂದರೆ ಶಿಫ್ಟಿಂಗ್ ವ್ಲಾಗ್ ಇದು ಕಂಟಿನ್ಯೂಷನ್ ಮಾಡ್ತಾ ಇರೋದು. ಸೊ ಇವತ್ತು ನಾವು ಹೌಸ್ ವಾರ್ಮಿಂಗ್ ಸೆರೆಮನಿ ಮಾಡೋಣ ಅಂತ ಅನ್ಕೊಂಡಿದ್ವಿ. ಹಾಲು ಉಗ್ಸೋಣ, ಜಸ್ಟ್ ಹಾಲು ಉಗ್ಸೋದು, ಆಮೇಲೆ ಏನಾದರೂ ಒಂದು ಸ್ವೀಟ್ ಮಾಡೋದು ಅಂತ ಅನ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಇವಾಗ ನಾನು ರಾತ್ರಿ ನೈಟ್ ಶಿಫ್ಟ್ ಇತ್ತು. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಇವಾಗ ಹೊಸ ಮನೆಗೆ ಬಂದಿದ್ದೀನಿ. ಆ್ಯಂಡ್ ಬೆಳಗ್ಗೆ ಸುಬ್ರಭಾತ ಹಾಕಿದ್ದೀನಿ ಟಿ ವಿಯಲ್ಲಿ. ಆಮೇಲೆ ಸ್ವಲ್ಪ ಕಸ ಗುಡಿಸಿ ಮನೆ ಒರೆಸೋದಿತ್ತು, ಬಿಕಾಸ್ ಹಾಲು ಉಗ್ಸ್ಬೇಕಲ್ವಾ. ಸೊ ಇವತ್ತು ಇದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಈ ವ್ಲಾಗು ಜಸ್ಟ್ ಶಿಫ್ಟಿಂಗ್, ಕ್ಲೀನಿಂಗ್, ಹಾಲು ಉಗ್ಸೋದು ಆ್ಯಂಡ್ ನಮ್ಮ ಮನೆ ಆಗಿರುತ್ತೆ ಅಷ್ಟೇ. ಹಾಯ್, ಹೆಂಗನ್ಸ್ತದೆ ಹೊಸ ಮನೆ? ನೆಕ್ಸ್ಟ್ ಫುಲ್ ಯಾಕಂದರೆ ಯಾವ್ಯಾವ ವಸ್ತು ಎಲ್ಲರಿದೆ 3 ಜನಕ್ಕೂ ಗೊತ್ತಿಲ್ಲ. 3 ಜನಕ್ಕೂ ಲಗೇಜ್ ಎಲ್ಲ ಫುಲ್ ಮಿಕ್ಸ್ ಆಗಿಬಿಟ್ಟಿದೆ. ಆಮೇಲೆ ನಮ್ಗೆ ಬೇಕಾಗಿರೋ ವಸ್ತು ಕೈಗೆ ಸಿಕ್ಕಾಗ ಸದ್ಯಕ್ಕೆ ಮನೆ ಮೆಸ್ ಆಗಿದೆ. ಸೊ ಏನು ಮಾಡ್ತಾ ಇದ್ದೀರಾ? ಅನ್ನಕ್ಕೆ ಇಡ್ತಾ ಇದ್ದೀವಿ. ವಾಂಗಿ ಬಾಕ್ಸ್ ಥರ ಕ್ಯಾಪ್ಸಿಕಮ್ ಬಾಕ್ಸ್ ಮಾಡೋಣ. ಸೊ ಇಲ್ಲಿ ಇನ್ನೊಂದು ಸೈಡು ಪಾಯಸ ರೆಡಿ ಆಗ್ತದೆ. ಸ್ಪೂನ್ ಇರುತ್ತಪ್ಪ. ಒಂದು ಕಡೆ ಇದು ಬೇಯ್ತಾ ಇದೆ. ಇದು ಪೂಜೆ ಮಾಡಿರೋದು ಮಿನಿ ದೇವ್ರ ಮನೆ. ಸೊ ಟಿವಿಯಲ್ಲಿ ದೇವ್ರ ಹಾಡು ಹಾಕಿದ್ದೀವಿ. ಹಾಯ್ ಶ್ರೇಯ ಅವರೇ, ಹೆಂಗನ್ಸ್ತದೆ? ಯಾಕೆ ಸುಸ್ತಾಗ್ಬಿಟ್ಟಿದ್ದೀರಾ? ಏನೂ ತಿಂದಿಲ್ಲ ಬೇರೆ. ಪೂಜೆ ಮಾಡಿದ್ವಲ್ಲ, ಉಪವಾಸ ಮಾಡಿ. ಉಪವಾಸ ಆದಂಗೆ ಆಗ್ಬಿಡುತ್ತೆ ಬಿಡಿ. ಅಷ್ಟೇ, ಪುಣ್ಯ ಬರುತ್ತೆ ಅಂತೀರಾ? ಈಗೇನು ನೀವೇನು ಮಾಡ್ತಾ ಇದ್ದೀರಾ? ವಾಂಗಿ ಬಾತ್ ಹುಡ್ಕಕ್ಕೆ ಹೇಳಿದ್ರು, ಅದನ್ನೇ ನೋಡ್ತಾ ಇದ್ದೀನಿ. ವಾಂಗಿ ಬಾತ್? ವಾಂಗಿ ಬಾತ್ ಪೌಡರ್? ಹಾಂ, ಪೌಡರ್. ಇದಾ ಸಾಂಬಾರ್ ಪುಡಿ ಅನ್ಸುತ್ತೆ. ಇದು ಸಾಂಬಾರ್ ಪೌಡರ್. ಇದು ಅದು ಓಪನ್ ಮಾಡಿ. ಏನು ಅಂತ ಕೇಳ್ಬಿಡಿ, ಆಮೇಲೆ ಹೇಳ್ತೀನಿ. ಇದು ಆಲ್ರೆಡಿ ಆಗಿದೆ. ಪಾಯಸ ನೀವೇನು ಹಾಕೊಂಡಿರೋದು? ಕೂದಲು ಎಲ್ಲೂ ಆಡಬಾರ್ದು ಅಂತ ಆಂಟಿ ಥರ ಕಾಣಿಸ್ತಿದ್ದೀನ? ಏನಿಲ್ಲ. ಚಲನ್ ಹಿಂಗ ಎಲ್ಲರೂ ತಿಂತಾ ಇದ್ವಿ. ಹೆಂಗ್ ಬರ್ತದೆ ಅಂತ